ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ, ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ನ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿ ಸರ್. ಹೇಳಿ. ಹಾಂ ಸರ್, ಅದೇ ಬಡಾ ದೋಸ್ತ್ ಕ್ರೀಮ್ ಕಲರ್ ಗಾಡಿ ಹಾಕಿದ್ರಲ್ಲ ಸರ್? ಹೌದು. ಏನು ಮಾಡಲು ಸರ್ ಅದು? ಸರ್, ಬಡಾ ದೋಸ್ತಲ್ಲಿ i4 ಸೀರೀಸ್ ಅದು 3 ಟೈರ್ ಹೊಸದಿದೆ, 21 ಮಾಡಲು 3 ಟೈರ್ ಹೊಸದಿದೆ. ಓಕೆ ಸರ್. ಮತ್ತೆ ಈಗ ಶಿವಮೊಗ್ಗ ಬೈಪಾಸ್ 76,000 ರನ್ನಿಂಗ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಶಿವಮೊಗ್ಗದಲ್ಲಿ ಬೈಪಾಸ್ ಗ್ಯಾರೇಜ್, ಸುಳೆಬೆಲ್ ಸರ್ಕಲ್ ಬೈಪಾಸ್ ಗ್ಯಾರೇಜ್ ಅಲ್ಲಿ ಬಂದ್ರೆ ಗಾಡಿ ಸಿಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗ. ಆಯ್ತಾ? ಗಾಡಿ ತುಂಬಾ ಚೆನ್ನಾಗಿದೆ. ಹೌದು, ಬೈಪಾಸ್ ರೋಡ್. ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರಾ? ಹೌದು. ಓಕೆ ಸರ್. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನ ಎಷ್ಟಿದೆ ಸರ್? ಡಾಕ್ಯುಮೆಂಟ್ ಎಲ್ಲ 11 ತಿಂಗಳಿದೆ ರೀ. 10-11 ತಿಂಗಳಿದೆ. ಇನ್ನ 10-11 ಮಂತ್ಸ್ ರನ್ನಿಂಗ್ ಇದೆ. ಹೌದು. 2.5 ಟನ್ ಮೇಲೆ ಹಾಕಿಲ್ಲ ಗಾಡಿ ಮೇಲೆ. ಇನ್ನವರೆಗೂ 2.5 ಟನ್ ಮೇಲೆ ಹಾಕಿಲ್ಲ ಗಾಡಿಗೆ. 2.5 ಟನ್ ಮೇಲೆ ಹಾಕಿಲ್ಲ ಗಾಡಿ. ಮೈಲೇಜ್ ಚೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಮೈಲೇಜ್ ಎಷ್ಟಿದೆ ಸರ್? ಸರ್, ಮೈಲೇಜ್ ಬರುತ್ತೆ. ಮೈಲೇಜ್ ಚೆನ್ನಾಗಿದೆ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಾನು ಕನ್ಫರ್ಮ್ ಆಗಿ ಹೇಳಕ್ ಬರೋದಿಲ್ಲ. ಒಬ್ಬೊಬ್ರು ಡ್ರೈವಿಂಗ್ ಒಂದೊಂದರ ಇದೆ. ಅದು ಡ್ರೈವಿಂಗ್ ಮೇಲೆ ಈಗ ಪಾರ್ಟಿ ಹತ್ರ ಇದೆಯಲ್ಲ, ಪಾರ್ಟಿ ಹತ್ರ 13 ಚಿಲ್ಲರೆ ಬರ್ತಾ ಇದೆ ಅದು. ಗಾಡಿ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಇದೆ ಅದರಲ್ಲಿ. ಸಿಸ್ಟಮ್, ಸ್ಪೀಕರ್ ಎಲ್ಲದೂ ಇದೆ. ಓಕೆ ಸರ್. ಮತ್ತೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ ಎಲ್ಲ ಈಗ 3 ಟೈರ್ ಹೊಸದು. ಇನ್ನು ಅದ್ರ ಮೇಲಿಂದು ಇದು ಹೋಗಿಲ್ಲ, ಬಟನ್ ಹೋಗಿಲ್ಲ. ಬಟನ್ಸ್ ಸಹ ಹೋಗಿಲ್ವಾ? ಬಟನ್ಸ್ ಸಹ ಹೋಗಿಲ್ಲ. ಒಂದು ಟೈರ್ ರೀಸೋಲ್ ಅಲ್ಲ, ಒರಿಜಿನಲ್ ಟೈರ್. ಒಂದು 60% ಇದೆ. ಒಂದ್ ಟೈರ್ ಮಾತ್ರ 60% ಇದೆ. ಹೌದು. ಓಕೆ ಸರ್. ಮತ್ತೆ ಸ್ಟೆಪ್ನಿ ಏನಾದ್ರು ಐತಾ ಸರ್? ಸ್ಟೆಪ್ನಿ, ಜಾಕು, ಲಿವರ್, ವೀಲ್ ಸ್ಪಾನರ್ ಎಲ್ಲ ಕೊಡ್ತಾರೆ. ಪಾರ್ಟಿ ಹತ್ರ ಕೊಡಿಸ್ತೀವಿ ಅದು. ನಮ್ದು ಕಮಿಷನ್ ಏನು ಇರೋದಿಲ್ಲ. ಆಯ್ತಾ? ನಮ್ ಗ್ಯಾರೇಜ್ ಕಸ್ಟಮರ್ ಅವರು. ಒಂದು ರೇಟಿಗೆ ಸೇಲ್ ಆದ್ರೆ ಮುಗೀತು. ಅದ್ ಪಾರ್ಟಿದ ಏನ್ ರೇಟ್ ಇರುತ್ತೆ ಆ ರೇಟಿಗೆ ಸೇಲ್ ಮಾಡಿಸ್ಕೊಡ್ತೀರಾ? ಹೌದು. ಇಲ್ಲ, ಪಾರ್ಟಿ ರೇಟ್ ಅಂತಲ್ಲ, ರೀಸನಬಲ್ ಮಾಡೋಣ. ಈಗ ಪಾರ್ಟಿ 8 ಲಕ್ಷ ಅಂತ ಹೇಳಿದ್ರು. ನೀವೇನ್ ಕೋಟ್ ಮಾಡ್ತೀರಾ? 8 ಲಕ್ಷ ಕೊಡೋ ರೇಟ್ ಅದು? ಇಲ್ಲ ಸರ್, ಹಿಂಗ್ ಬಾಯಿಗೆ ಬರೋ ರೇಟ್ ಹೇಳ್ಬಿಟ್ರೆ ಹೆಂಗ್ ಸರ್? ತಗೋಣವ್ರು ಇವಾಗ ಯಾರು ದಡ್ರಿಲ್ಲ. ಇವಾಗ ಅವರು ಟೋಲು ಮತ್ತೆ ಇದು ಪೊಲೀಸರು ಹಿಡಿತಾರೆ, ಅದು ಇದು ಅನ್ಕೊಂಡ್ ಅವ್ರದ್ದು ಇರುತ್ತೆ. ಒಂದ್ ಕಡೆ ಫ್ಯಾಮಿಲಿದು ಮತ್ತೆ ಆಕ್ಸಿಡೆಂಟ್ ಇಲ್ಲ, ಗಾಡಿದೆಲ್ಲ ಆತರ ಮೇಂಟೆನ್ಸ್ ಎಲ್ಲ ಮಾಡ್ಬೇಕಲ್ಲ. ಅವ್ರಿಗೂ ಟೆನ್ಷನ್ ಅದು ಇದು ಇರುತ್ತೆ. ಒಂದ್ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ ಸರ್. ಸರ್, ರೇಟ್ ಹೇಳ್ತೀನಿ. ಒಂದು 7.5 ಮಾತಾಡಿದೀನಿ. 7.5 ಕೊಡ್ತಾರೆ ಸರ್ ಗಾಡಿ. ತಗೊಂಬೋದು. ಅದೇ ಆ ರೇಟಿಗೆ ಅಂದ್ರೆ ಸೇಲ್ ಆಗುತ್ತೆ ಸರ್. ಇವಾಗ ಅವರು ಏನೇನ್. ಹೌದೌದು. ನಾನು ಅಷ್ಟೇ ಬಾಯಿ ಬಂದಿರೋ ರೇಟ್ ಹೇಳಿದ್ರೆ ನಾನು ಹತ್ರನೂ ತಗೊಳ್ದಿಲ್ಲ ಸರ್. ಬಾಯಿ ಬಂದಿರೋ ರೇಟ್ ಹೇಳಿದ್ರೆ, ಈಗ ನೋಡಿ, ಅದರಿಂದಾನೇ ಜೀವನ ಮಾಡೋರು ಇರ್ತಾರೆ. ಬಾಯಿ ಬಂದಿರೋ ರೇಟ್ ಹೇಳಿದ್ರೆ ಈಗ ಏನಾಗುತ್ತೆ ಹೇಳಿ? ಈಗ 8 ಲಕ್ಷ ಹೇಳ್ಕೊಂಡ್ ಕೂತಿದ್ರು ಅವರು. ಈಗ ಅದೇನಾಗಿದೆ ಗೊತ್ತಾ? ಶೋರೂಮ್ ಅಲ್ಲಿ 80,000 1 ಲಕ್ಷ ಜಾಸ್ತಿ ಆಗಿದೆ ರೇಟಿಂದು, ಗಾಡಿ ರೇಟ್ಗಳು. ಈಗ ಹಾಗಾಗಿ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ? ರೇಟ್ ಜಾಸ್ತಿ ಹೇಳ್ಬಿಡ್ತಾರೆ. ಹೆಂಗಿದ್ರು ಮಾಡ್ಲಿಂದ ಐತಲ್ಲ 2-3 ವರ್ಷದ ಗಾಡಿ, ಹೆಂಗಿದ್ರು ಲಾಭಕ್ಕೆ ಹೋಗುತ್ತೆ, ಹೆಂಗೆ ಅಂತ ಹೇಳ್ತಾರೆ. ಹೌದೌದು. ಅದಕ್ಕೆ 7.5 ಲಕ್ಷ ಅಂತ ಹೇಳಿದಾರೆ. ನೋಡೋಣ. ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. ನಿಮ್ ಚಾನಲ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ, ಈಗ ಸಬ್ಸ್ಕ್ರೈಬರ್ ಇದ್ರೆ ನಾನ್ ಪ್ರಯತ್ನ ಪಟ್ಟು ಇನ್ನೊಂದು 10,000 ರೂಪಾಯಿ ಕಮ್ಮಿ ಮಾಡ್ತೀನಿ. 740 ತನಕ ಮಾಡಿಸ್ತೀರಾ? ಹೌದು. ಸರ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದೀರಾ ಸರ್? ಮ್ಯೂಸಿಕ್ ಸಿಸ್ಟಮ್, ಸ್ಪೀಕರ್ ಎಲ್ಲದೂ ಇದೆ. ಗಾಡಿ ಮಿಂಟ್ ಕಂಡೀಷನ್, ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿನಾ? ಹೌದು. ಮತ್ತೆ ಆಕ್ಸಿಡೆಂಟ್ ರಿಪೇಂಟ್ ಏನಾದ್ರು ಆಗೈತಾ ಸರ್? ಇಲ್ಲ, ಆಕ್ಸಿಡೆನ್ಷಿಯಲ್ ಏನಿಲ್ಲ. ಹಿಂದ್ಗಡೆ ಅದು FC ಮಾಡ್ಲಿಕ್ಕೋಸ್ಕರ ಅವರು ರೀಸೆಂಟ್ ಆಗಿ ರಿಪೇಂಟ್ ಮಾಡ್ತಾರೆ. ಅದು ನಮ್ಮ ವರ್ಕ್ಶಾಪ್ ಅಲ್ಲಿ ಆಗಿರೋದು.
ಸರ್ ಹಾಗೂ ಅವರು ಪಾರ್ಟಿನೂ ಅಷ್ಟೇ, ಅವರು ಪರವಾಗಿಲ್ಲ ಒಳ್ಳೆಯವ್ರೆ. ಯಾರೋ ಅವ್ರು ಕಿವಿಗ್ ತುಂಬಿಟ್ಟಿದ್ರ ಈಗ 8 ಲಕ್ಷ ಹಾಗೆ ಹೀಗೆ ಅಂತ. ಕೆಲವ್ರು ಇರ್ತಾರಲ್ಲ 8 ಲಕ್ಷ ಅಂತ ಹೇಳಿದ್ರು. ಇಲ್ಲ ಅದಕ್ಕೆ ಆ ರೇಟಿಗೆಲ್ಲ ಸೇಲ್ ಆಗೋದಿಲ್ಲ ಸ್ವಾಮಿ, ರೀಸನಬಲ್ ರೇಟ್ ಹೇಳಿದ್ರೆ ಮಾತ್ರ ಸೇಲ್ ಆಗೋದು ಅಂತ. ಅದೇ ಸರ್, ಒಂದ್ ರೀಸನಬಲ್ ರೇಟ್ ಆಗಿದ್ರೆ ಸೇಲ್ ಆಗುತ್ತೆ. ನಾವೇನ್ ಸರ್ ಕಮಿಷನ್ ಅದು ಇದು ತಗೊಬೇಕಂತ ಏನ್ ಇದ್ ಮಾಡಲ್ಲ, ಅಪ್ಲೋಡ್ ಮಾಡ್ತೀವಿ. ಆದ್ರೆ ಒಂದ್ ರೀಸನಬಲ್ ರೇಟ್ ಆಗಿ ಸೇಲ್ ಆಗಿದ್ರೆ ನಿಮ್ಗೂ ಗಾಡಿ ಸೇಲ್ ಆಗ್ಬೇಕು ಅಂತ ಸೇಲ್ ಆಗುತ್ತೆ. ತಗೊಳೋರು ಈ ತರ ಒಳ್ಳೆ ರೇಟಿಗೆ ಸಿಕ್ತು ಅಂತ ಅವರು ಚಾನಲ್ ಇದ್ ಮಾಡ್ತಾರೆ. ಹಂಗಾಗಿ ನಾವು ಒಂದ್ ಗಾಡಿ ತಗೊಂಡಿ ಆ ತರ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಅಷ್ಟೇ ಸರ್ ಈ ಚಾನಲ್ ಅಲ್ಲಿ ಇದ್ ಮಾಡೋದು. ಸರಿ ಸರಿ, ಇರ್ಲಿ ಬಿಡಿ, ಒಳ್ಳೆ ಪ್ರಯತ್ನ ನಿಮ್ದು, ಒಳ್ಳೇದ್ ಮಾಡ್ಲಿ. ನೋಡೋಣ, ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ 7:40 ಮಾಡಿಸ್ತೀನಿ ಸರ್. ಲೋನ್ ಅದರಿಂದ ಕಮ್ಮಿ ಅಂದ್ರೆ ಆಗೋದಿಲ್ಲ. ಲೋನ್ ಬೇಕಾದ್ರೆ ಮಾಡಿಸುವ. 6,80,000 ರೂಪಾಯಿ ಐಡಿ ವ್ಯಾಲ್ಯೂಷನ್ ಇದೆ, ಇನ್ಶೂರೆನ್ಸ್ ಇಂದು. ಒಂದು 6.5 ಲೋನ್ ಆಗುತ್ತೆ. ಅದು 6.5 ತನಕ ಲೋನ್ ಆಗುತ್ತೆ. 6.80 ಆಗುತ್ತೆ, ಬಟ್ 6.5 ಅಂತ ಹೇಳೋಣ. ಒಂದ್ ರೌಂಡ್ ಫಿಗರ್ 6.5. 6.5 ಅಂತ ಹೇಳೋಣ. ಓಕೆ ಸರ್, ನೋಡಿ ಚಾನಲ್ ಅಪ್ಡೇಟ್ ಮಾಡ್ತೀನಿ, ಆದಷ್ಟು ರೀಸನಬಲ್ ಆಗಿ ಕೊಡಿ ಸರ್ ನಮ್ ವ್ಯೂವರ್ಸ್ ಬಂದ್ರೆ. ಓಕೆ ಹೇಳಿದ್ನಲ್ಲ ನಿಮಗೆ. ಮತ್ತೆ ಸಿಸಿ ಕಂಡೀಷನ್ ಕೊಡಬೇಕು ಸರ್. ಹೌದೌದು, ಸಿಸಿ ಕಂಡೀಷನ್. ಈಗ ಲೋನ್ ಆಗ್ಬೇಕು ಅಂತ ಹೇಳಿದ್ರೆ ಸಿಸಿ ಅವ್ರ ಹೆಸರಲ್ಲಿ ತೆಗಿಬೇಕು, ಟ್ರಾನ್ಸ್ಫರ್ ಅವ್ರು ಮಾಡ್ಕೊಳ್ಬೇಕು. 15 ದಿನದೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಓಕೆ ಸರ್. ಅದೆಲ್ಲ ನಾನು ಇರ್ಲಿ, ನಿಮ್ ಕಡೆಯಿಂದ ಯಾರು ಬಂದ್ರೆ ಅವ್ರಿಗೆ ನಾನು ಹೇಳ್ತೀನಿ. ಓಕೆ ಸರ್. ಓಕೆ ಸರ್.